ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೇಗೆ ನಮ್ಮ ಮಧ್ವ ವಿಜಯ ನಿರ್ವಿಘ್ನವಾಗಿ ಸಂಪೂರ್ಣಗೊಂಡಿದೆಯೋ ಅದೇ ರೀತಿ ಈ ಒಂದು ಭಗವದ್ಗೀತೆಯೂ ಕೂಡ ನಿರ್ವಿಘ್ನವಾಗಿ ಸಂಪೂರ್ಣಗೊಳ್ಳಲಿ ಅಂತ ಅಸ್ಮದ್ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಲ್ಲಿ ಬೇಡ್ತಾ, ಈ ಸ್ವಲ್ಪ ಸಿಂಹಾವಲೋಕನ ನ್ಯಾಯೇನ ನೋಡ್ತಾ ಹೋಗಬೇಕು ಅಂತ ಹೇಳಿದರೆ, ಹಿಂದೆ ಮೊದಲನೆಯ ಅಧ್ಯಾಯ ಅದು ಅರ್ಜುನ ವಿಷಾದ ಯೋಗ. ಆ ಕುರುಕ್ಷೇತ್ರದಲ್ಲಿ ಎಲ್ಲರೂ ಇದ್ದಾರೆ. ಆ ಒಂದು ಸಮಯದಲ್ಲಿ ಅರ್ಜುನ ವಿಷಾದಕ್ಕೆ ಒಳಗಾಗ್ತಾ ಇದ್ದಾನೆ. ದುರ್ಯೋಧನನ ಭೀಷ್ಮರ ಸಂವಾದ ಆಗತ್ತೆ. ನಿಮ್ಮ ಒಂದು ಬಲ ನಮ್ಮ ಸೇನೆಗೆ ಸಾಕಾಗೋದಿಲ್ಲ, ಅಲ್ಲಿ ಭೀಮನ ಬಲ ಮಾತ್ರ ಸಾಕು ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ. ಅಲ್ಲಿ ಭೀಮನ ಒಂದು ಶಕ್ತಿಯ ಬಗ್ಗೆ ವರ್ಣನೆ ಆಗತ್ತೆ. ಅರ್ಜುನ, ನಾನು ಏನೋ ಹುಮ್ಮಸ್ಸಿನಿಂದ ಬಂದುಬಿಟ್ಟೆ, ಮುಂದೆ ನೋಡಿದರೆ ನನ್ನ ಅಜ್ಜ, ಗುರುಗಳು, ಅಣ್ಣ ತಮ್ಮಂದಿರು, ಸಹೋದರರು, ಬಂಧು ಬಾಂಧವರು ಎಲ್ಲರೂ ಇದ್ದಾರೆ. ಅವರನ್ನು ಹೇಗೆ ಕೊಲ್ಲಿ ಕೃಷ್ಣ ನಾನು ಅಂತ ಹೇಳಿ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ, ತನ್ನ ಬಾಣವನ್ನ ಗಾಂಧೀವ ಧನುಸ್ಸನ್ನ ಕೆಳಗಡೆ ಒಗೆದು ನನ್ನ ಕಡೆ ಆಗೋದಿಲ್ಲ ಕೃಷ್ಣ ಅಂತ ಹೇಳಿ ನಿರುತ್ಸಾಹನಾಗಿ ಧರೆಗೆ ಉರುಳುತ್ತಾನೆ. ಆವಾಗ ಇದು ಮೊದಲನೆಯ ಅಧ್ಯಾಯದ ಸಾರಾಂಶ. ಎರಡನೆಯ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಲ್ಲೋ ಅರ್ಜುನ, ಯಾಕೋ ಇದು ಕ್ಷತ್ರಿಯನೋ ನೀನು, ಇದು ನಿನ್ನ ಪರಮಧರ್ಮನೋ, ಇದು ನಿನಗೋಸ್ಕರವಾಗಿ ಸ್ವರ್ಗದ ಬಾಗಿಲು ತೆಗೆದಿದೆ. ಹತೋವಾ ಪ್ರಾಪ್ತಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹೀಂ. ಒಂದು ವೇಳೆ ಈ ಯುದ್ಧದಿಂದಾಗಿ ನೀನು ಸತ್ತಿ ಅಂತಾದ್ರೆ ವೀರಮರಣ, ಡೈರೆಕ್ಟ್ ಸ್ವರ್ಗಕ್ಕೆ. ಗೆದ್ದಿ ಅಂತಾದ್ರೆ ಈ ಒಂದು ಭೂಮಿಯನ್ನ ಅನುಭವಿಸುವಂತಹ ಸುಖ ನಿನಗೆ ಸಿಗತ್ತೆ. ಯಾಕೆ ಹಾಗೆ ಮಾಡ್ತೀಯ? ಇಂತಹ ಒಂದು ಸೌಭಾಗ್ಯ ಯಾವ ಕ್ಷತ್ರಿಯನಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ತನ್ನಷ್ಟಕ್ಕೆ ತಾನೇ ಬಂದಿದೆ. ಆದ್ದರಿಂದ ನೀನು ಯುದ್ಧ ಮಾಡು. ಯಾವುದಕ್ಕೋಸ್ಕರ? ದೇಹನಾಶ ಆಗತ್ತೆ ಅಂತ ನೀನು ಅಳ್ತಾ ಇದ್ದೀಯೋ, ಅಥವಾ ದೇಹದಲ್ಲಿರುವಂತಹ ಆತ್ಮನಾಶ ಆಗ್ತಾ ಇದ್ದಾನೆ ಅಂತ ಅಳ್ತಾ ಇದ್ದೀಯೋ? ನೀನು ದೇಹನಾಶ ಆಗೇ ಆಗತ್ತೆ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ. ಹೇಗೆ ನಾವು ಬಟ್ಟೆಗಳನ್ನ, ಹಳೆ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆಗಳನ್ನ ಧರಿಸಿಕೊಳ್ಳುತ್ತೇವೋ, ಅದೇ ರೀತಿ ಈ ಒಂದು ದೇಹ ಆತ್ಮಕ್ಕೆ ನೀನು ಸಂಹಾರ ಮಾಡದೇ ಹೋದ್ರೂ ಕೂಡ ಮುಂದೆ ಯಾವಾಗಾದ್ರೂ ಒಮ್ಮೆ ಅವರ ಸಂಹಾರ ಆಗೋದೆ. ಆದ್ರಿಂದ ನೀ ಒಂದು ನಿಮಿತ್ತ ಅಷ್ಟೇ ಸಂಹಾರ ಮಾಡು. ಇಲ್ಲ ಕೃಷ್ಣ, ಆತ್ಮನಾಶ ಆಗತ್ತೆ, ಆದ್ದರಿಂದಾಗಿ ನಾನು ಹೆದರ್ತೇನೆ ಅಂತಂದ್ರೆ ಇಲ್ಲ, ಸರಿಯಲ್ಲ. ಆತ್ಮನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ನೀನು ಮಾಡಲೇಬೇಕು. ಆತ್ಮನಾಶ ಇದರಲ್ಲಿ ಆಗೋದಿಲ್ಲ. ಅಷ್ಟೇ ಅಲ್ಲ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವಾದ ಧರ್ಮದಿಂದಾಗಿಯೇನೆ ಮಹತ್ತರವಾದ ಭಯದಿಂದಾಗಿ ನಾವು ಪಾರಾಗ್ತೇವೆ. ಇದು ಸ್ವಲ್ಪ ಧರ್ಮ ಅಲ್ಲ, ಅಪಾರವಾದ ಧರ್ಮ, ಕ್ಷತ್ರಿಯರ ಪರಮ ಧರ್ಮ ಇದು. ನಿನಗಾಗಿ ಒದಗಿ ಬಂದಿದೆ, ನೀನು ಅದನ್ನು ಬಿಡಬೇಡ. ಅನೇಕ ರೀತಿ ಹೇಳ್ತಾನೆ ಕೃಷ್ಣ. ಇಂದ್ರಿಯಗಳು ನನ್ನ ಹತೋಟಿಯಲ್ಲೇ ಇಲ್ಲ, ಏನ್ ಮಾಡೋದು? ಅದರಿಂದಾಗಿ ಯಾಕೆ ಹೀಗೆ ಆಗೋದು? ಸಂಜಾಯತೆ ಕಾಮಃ, ಕಾಮ ಕ್ರೋಧೋಭಿಜಾಯತೆ, ಕ್ರೋಧ ಭವತ್ ಸಮೋಹ, ಸಮೋಹ ಸ್ಮೃತಿ ವಿಭ್ರಮಃ. ನಾವು ಜ್ಞಾನ ಭ್ರಷ್ಟರು ಆಗೋದು ಯಾವಾಗ ಅಂತಂದ್ರೆ ಒಂದು ವಸ್ತುವಿನ ಮೇಲೆ ಬಹಳ ಮನಸ್ಸನ್ನ ಇಟ್ಟಾಗ. ಅದರಿಂದಾಗಿ ಕಾಮದಿಂದಾಗಿ ಕ್ರೋಧ, ಅದು ಸಿಗದೆ ಹೋದಾಗ, ಇದು ಕೊನೆಗೆ ಬುದ್ಧಿನಾಶಾತ್ ವಿನಶ್ಯತಿ. ವಿನಾಶ ಹೊಂದೋದು ಈಗ. ಈ ರೀತಿಯಾಗಿ ವಿನಾಶವನ್ನು ಹೊಂದುತ್ತೇವೆ. ಆದ್ದರಿಂದ ನೀನು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡ, ಯುದ್ಧವನ್ನ ಮಾಡು ಅಂತ ಹೇಳಿ ಸಾಂಖ್ಯಯೋಗವನ್ನು ದ್ವಿತೀಯ ಅಧ್ಯಾಯವನ್ನು ಮುಗಿಸ್ತಾರೆ. ತೃತೀಯ ಅಧ್ಯಾಯದಲ್ಲಿ ದೇವತೆಗಳು, ಅವರಿಗೆ ಕೊಡುವಂತಹ ಆಹುತಿಗಳು, ಆ ಒಂದು ಯಜ್ಞದ ಬಗ್ಗೆ, ಯಜ್ಞನಾಮಕ ಪರಮಾತ್ಮನ ಬಗ್ಗೆ, ಯಜ್ಞದಲ್ಲಿ ಉಪಯೋಗಿಸುವಂತಹ ಸಕಲ ಸಾಧನಗಳು ಕೂಡ ಬ್ರಹ್ಮಸ್ವರೂಪವೇ ಆಗಿವೆ. ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಾಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬ್ರಹ್ಮನಿಗೆ ಅರ್ಪಣೆ. ಸೌಟು, ನಾವು ಉಪಯೋಗಿಸುವ ಸಕಲ ವಸ್ತುಗಳೂ ಕೂಡ, ಒಂದೊಂದು ಇಟ್ಟಿಗೆಯೂ ಕೂಡ ಪರಮಾತ್ಮ ಸ್ವರೂಪವಾದದ್ದು. ಆದರೆ ನಿನ್ನ ಉದ್ದೇಶ ಸ್ವರ್ಗ ಸಿಗಲಿ ಅಂತ ಆಗಿರಬಾರದು. ಅದು ಸಕಾಮ ಕರ್ಮ ಆಗೋಗ್ಬಿಡ್ತದೆ. ಅದರಿಂದಾಗಿ ಮತ್ತೆ ನೀನು ಈ ಭೂಮಿಯಲ್ಲಿ ಜನ್ಮವನ್ನು ತಾಳ್ತೀಯ. ನಿಷ್ಕಾಮ ಕರ್ಮ ಆಗಬೇಕು. ನಿಷ್ಕಾಮ ಕರ್ಮ ಆಗೋದು ಹೇಗೆ? ಪರಮಾತ್ಮ ಪ್ರೀತನಾಗಲಿ ಎನ್ನುವಂತಹ ಒಂದು ಉದ್ದೇಶ ಇದ್ದರೆ ಸಾಕು, ಅಷ್ಟೇ. ಅದೇ ಪರಮ ನಿಷ್ಕಾಮ ಕರ್ಮ. ಈ ರೀತಿ ನಿಷ್ಕಾಮ ಕರ್ಮದಿಂದಾಗಿ ನೀನು ಎಲ್ಲ ಕರ್ಮಗಳಿಂದ ವಿಮುಕ್ತನಾಗಿ ಮೋಕ್ಷವನ್ನು ಹೊಂದಬಹುದು. ಪರಸ್ಪರಂ ಭಾವಯಂತಹ, ನೀವು ದೇವತೆಗಳಿಗೆ ಆಹುತಿಗಳನ್ನು ಕೊಟ್ಟರೆ ಅವರು ನಿಮಗೆ ಬೇಕಾದ್ದನ್ನು ಕೊಡ್ತಾರೆ. ಏನ್ ಕೇಳಬೇಕು? ಅನಿತ್ಯವಾದದ್ದನ್ನಲ್ಲ, ನಿತ್ಯವಾದದ್ದನ್ನ ಪರಮಾತ್ಮನ ಪಾದಗಳಲ್ಲಿ ಭಕ್ತಿಯನ್ನೇ ಕೇಳಬೇಕು. ಈ ರೀತಿ ಅವನು ಹೇಳಿ, ಇಂದ್ರಿಯಗಳಲ್ಲಿ ಯಾವುದು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಯಾವುದು ಶ್ರೇಷ್ಠ? ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇ ಯೋ ಬುದ್ಧೇ ಪರತಸ್ತು ಸಹ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಮಾತ್ಮನ ಜೈಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಎಲ್ಲದಕ್ಕಿಂತಲೂ ಉತ್ತಮವಾದದ್ದು ಬುದ್ಧಿ. ಆ ಬುದ್ಧಿ ಇರುವಂಥದ್ದು ಉತ್ತಮಾಂಗದಲ್ಲಿ, ನಮ್ಮ ಶಿರಸ್ಸಿಗೆ ಉತ್ತಮಾಂಗ ಅಂತ ಕರಿತೇವೆ. ಈ ಒಂದು ಶಿರಸ್ಸಿಗೆ ಉತ್ತಮಾಂಗ ಅಂತ ಕರಿತೇವೆ. ಯಾಕೆ? ಮೇಲೆ ಇದೆ. ಅದು ಒಂದು ಕೆಲಸ ಮಾಡದೆ ಹೋದ್ರೆ ಶರೀರದಲ್ಲಿ ಯಾವ ಅಂಗಾಂಗಗಳು ಕೆಲಸ ಮಾಡೋದಿಲ್ಲ. ಆದ್ದರಿಂದ ಆ ಉತ್ತಮಾಂಗದಲ್ಲಿ ಇರುವಂತಹ ಉತ್ತಮದ ಬುದ್ಧಿಯಿಂದಾಗಿ ನೀನು ವಿಚಾರ ಮಾಡು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗತ್ತೆ. ಆವಾಗ ಜೈಶತ್ರುಂ ಮಹಾಬಾಹೋ, ಹೇ ಮಹಾಬಾಹುವಾದ ಅರ್ಜುನನೇ, ನೀನು ಇಂತಹ ಮುಂದೆ ಇರುವಂತಹ ಶತ್ರುಗಳನ್ನ ಕೊಲ್ಲು, ಅವರನ್ನ ಜಹಿ ಅಂತ ಹೇಳ್ತಾ ಇದ್ದಾನೆ. ಇದು 3ನೇ ಅಧ್ಯಾಯ ಸಾರಾಂಶವಾಗಿದೆ. ಈಗ 4ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕ. 4ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್
ಮೆನ್ಯಥೋ ಮಯಿ. ಹಿಂದೆ ಏನ್ ಕೇಳಿದ್ದ ಅವನು? ಅನೇಕ ಜನರು, ಅನೇಕ ರಾಜಾಧಿರಾಜರು, ಸಾಮಂತರಾಜರು, ಜನಕಾದಿಗಳು ಅವರೆಲ್ಲರೂ ಕೂಡ ನಿಷ್ಕಾಮ ಕರ್ಮದಿಂದಲೇನೇ ಮೋಕ್ಷವನ್ನು ಹೊಂದಿದ್ದಾರಪ್ಪ. ಅದು ಬುದ್ಧಿಪೂರ್ವಕವಾಗಿರಬೇಕು, ಜ್ಞಾನಪೂರ್ವಕವಾಗಿರಬೇಕು. ಅದರಿಂದ ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠವಾಗಿದೆ. ಜ್ಞಾನಯೋಗಿಗಳು ಅಂತೂ ಇದ್ದಾರೆ, ಕರ್ಮಯೋಗಿಗಳು ಅಂತೂ ಇದ್ದಾರೆ. ಹಾಗಾದ್ರೆ ನಾನು ಕರ್ಮ ಮಾಡ್ತೇನೆ ಕೃಷ್ಣ, ಜ್ಞಾನ ತಗೊಂಡು ಏನು ಮಾಡಲಿ ನಾನು? ಅವನು ಹೇಳೋದು ಎರಡಿದೆ, ಎರಡು ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ. ಹಾಗಾದ್ರೆ ನೀ ಏನ್ ಹೇಳ್ತಾ ಇದ್ದೀಯಾ? ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂದ ಮೇಲೆ ಈ ಯುದ್ಧ ರೂಪ ಕರ್ಮದಲ್ಲಿ ಯಾಕೆ ನನ್ನನ್ನು ತೊಡಗಿಸ್ತಾ ಇದ್ದೀಯಾ? ಕಿಂ ಯೋಜಯಿಸಿ ಕೇಶವ, ಇಂತಹ ಘೋರವಾದ ಯುದ್ಧವೆಂಬ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದ್ದೀಯಾ? ಏನಾದರೂ ದೊಡ್ಡ ಮಹತ್ತರವಾದ ಒಂದು ನಿನ್ನ ಬಗ್ಗೆನೇ ಉಪದೇಶ ಮಾಡು, ಜ್ಞಾನವನ್ನು ಪಡೆದುಕೊಳ್ಳುತ್ತೇನೆ. ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾ ಇದ್ದೀಯಾ, ಕರ್ಮಕ್ಕಿಂತಲೂ ಉತ್ತಮವಾದದ್ದು ಜ್ಞಾನ ಅಂತ ಹೇಳ್ತಾ ಇದ್ದೀಯಾ. ಈ ಕರ್ಮ ಯಾಕೆ ಬೇಕು? ಈ ಎಲ್ಲ ರೀತಿಯ ಪ್ರಶ್ನೆಯನ್ನು ಹೇಳಿ ಈಗ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಹೌದು ಜ್ಞಾನ ಶ್ರೇಷ್ಠ, ಆದರೆ ಜ್ಞಾನಪೂರ್ವಕವಾದ ಕರ್ಮ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಮುಂದೆ ಹೇಳುವಂತಹ ಅವನ ಒಂದು ಶ್ಲೋಕದ ಮಹಿಮೆಯನ್ನ ಕೃಷ್ಣನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ನೀನು ಈ ನಾನು ಮುಂದೆ ಹೇಳುವಂತಹ ಬಗ್ಗೆ ಸರಿಯಾಗಿ ಗಮನವಿಟ್ಟು ಕೇಳು ಅರ್ಜುನ. ಯಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ. ನೀನು ಮತ್ತೊಮ್ಮೆ ಈ ರೀತಿಯಾದ ಮೋಹವನ್ನು ಹೊಂದೋದಿಲ್ಲ. ನನ್ನವರು, ನನ್ನದು, ನನ್ನವರು ಸಾಯ್ತಾರೆ, ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಯಾವುದರಿಂದ? ನಾನು ಮುಂದೆ ಹೇಳೋದರಿಂದ. ಇಂತಹ ಬಂಧುಗಳ ಮೋಹವನ್ನು ಹೊಂದೋದಿಲ್ಲ. ಜ್ಞಾನದಿಂದಾಗಿ ಈ ಒಂದು ಮೋಹ ದೂರವಾಗತ್ತೆ. ಯಾವಾಗ ಗೊತ್ತಾ? ಸರ್ವತ್ರ ವ್ಯಾಪ್ತನಾದ ನನ್ನಲ್ಲಿ ಎಲ್ಲ ಜೀವಿಗಳೂ ಆಶ್ರಯರಾಗಿದ್ದಾರೆ ಅಂತ ತಿಳಿಯುವುದರಿಂದ, ಈ ಒಂದು ಜ್ಞಾನದಿಂದ ಎಲ್ಲ ಮೋಹವೂ ಕೂಡ ದೂರವಾಗತ್ತೆ. ಇಂತಹ ಜ್ಞಾನವನ್ನು ನೀನು ಪಡಿ. ದ್ರಕ್ಷಸಿ ಆತ್ಮನಿ ಅಥ ಮಯಿ, ನನ್ನಲ್ಲಿ ಎಲ್ಲ ಜೀವಿಗಳು ಆಶ್ರಯಿಸಿವೆ ಎಂಬುದಾಗಿ ನೀನು ನೋಡು ಅಂತ ಅವರು ಹೇಳ್ತಾರೆ. ಈ ರೀತಿಯಾದಂತಹ ಜ್ಞಾನದಿಂದಾಗಿ ನೀನು ಮತ್ತೆ ಇನ್ನೊಮ್ಮೆ ಈ ಒಂದು ಸಂಸಾರಕ್ಕೆ ಬರೋದಿಲ್ಲ. ಅಂದ್ರೇನು? ನನ್ನಲ್ಲಿ ನೋಡು, ಹೌದು, ಆ ವಿಚಾರ ಮಾಡಿ. ಸರ್ವತ್ರ ವ್ಯಾಪ್ತನಾಗಿ ಇರುವಂತಹ ನನ್ನಲ್ಲಿ ಜೀವಿಗಳು ಆಶ್ರಯಿಸಿದ್ದಾರೆ ಅಂತಂದ್ರೆ ಅರ್ಥ ಏನು? ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂದ್ರೆ ಅರ್ಥ ಏನು? ಜೀವಿಗಳಲ್ಲೂ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಜೀವಿಗಳಲ್ಲಿ ಇರುವಂತಹ ನನ್ನನ್ನ ನೋಡು, ಎಲ್ಲ ಕಡೆಯಲ್ಲೂ ಕೂಡ ನಾನಿದ್ದೇನೆ ಎಂಬುವಂತಹ ಜ್ಞಾನವನ್ನ ನೀನು ಪಡಿ. ಆವಾಗ ನೀನು ಯಾವುದೇ ರೀತಿಯಾದಂತಹ ಮೋಹವನ್ನ ಹೊಂದೋದಿಲ್ಲ. ಆದ್ದರಿಂದ ಇಂತಹ ಒಂದು ಜ್ಞಾನವನ್ನ ವಿದ್ಧಿ, ಜ್ಞಾನವನ್ನು ಹೊಂದಿ ಮತ್ತೆ ಈ ಭವ ಸಂಸಾರಕ್ಕೆ ಬರುವಂತಹ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾ ಇದ್ದಾನೆ. 36ನೇ ಶ್ಲೋಕ ನೋಡಿ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಹಿಂದೆ ಹೇಳಿದೆ, ನನ್ನಂತಹ ಪಾಪಿ ಇಲ್ಲ. ಇಂತಹ ಎಲ್ಲರನ್ನು ಕೊಂದ್ರೆ ನನ್ನಂತಹ ಪಾಪಿ ಈ ಜಗತ್ತಿನಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗುರೂನ ಹತ್ವಾನಿ ಮಹಾನುಭಾವಾನ್, ಗುರುಗಳನ್ನ ಹತ್ಯೆ ಮಾಡಿ
ಅವರ ರಕ್ತ ಸಿಕ್ತವಾದ ಸಿಂಹಾಸನದ ಮೇಲೆ ಕೂಡುವಂತಹ ಪಾಪಿ ನನಗಿಂತ ಯಾರಿದ್ದಾರೆ? ಅಂತಹ ಪಾಪ ನಾ ಯಾಕೆ ಮಾಡಲಿ? ದೊಡ್ಡ ಪಾಪ, ಅವರನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಕೃಷ್ಣ ಅಂತೆಲ್ಲ ಹೇಳಿದೆ ನೀನು. ಹೌದು, ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪೇಭ್ಯ ಪಾಪಕರ್ತಮಃ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲ ಪಾಪಗಳಿಗಿಂತಲೂ, ಎಲ್ಲ ಪಾಪಿಗಳಿಗಿಂತಲೂ ಅತ್ಯಂತ ಪಾಪ ಮಾಡಿದವನು ಅಂತ ನೀನು ತಿಳಿದುಕೋ. ನೀನೇ ಪಾಪ ಮಾಡಿ ಅಂತ ತಿಳಿದುಕೋ, ತೊಂದರೆ ಇಲ್ಲ. ಹೌದು, ಇಡೀ ಜಗತ್ತಿನಲ್ಲಿ ಎಂತಿಂಥ ಪಾಪಿಗಳು ಅಂತಿದ್ದಾರೋ. ನೀವೆಲ್ಲ ಭಾಗವತದಲ್ಲಿ ಅಜಾಮಿಳನ ಕಥೆಯನ್ನು ಕೇಳಿರ್ತೀರಿ. ಮಹಾಪಾಪಿಷ್ಟ, ಎಲ್ಲವನ್ನೂ ಮಾಡಿರ್ತಾನೆ. ಯಾವ್ದ್ಯಾವುದು ಮಾಡಬಾರದು ಒಂದು ಶಾಸ್ತ್ರ ವಿಹಿತವಾಗಿವೆಯೋ, ಯಾವ್ದ್ಯಾವುದು ಮಾಡಬೇಕು ಅನ್ನುವುದು ಶಾಸ್ತ್ರ ವಿಹಿತವಾಗಿವೆಯೋ, ಮಾಡಬೇಕು ಅಂತಿದ್ದನ್ನ ಮಾಡಿಲ್ಲ, ಮಾಡಬಾರದು ಅಂತಿದ್ದನ್ನು ಎಲ್ಲವೂ ಮಾಡಿದ್ದಾನೆ, ಎಕ್ಸ್ಟ್ರಾನೂ ಮಾಡಿದ್ದಾನೆ. ಅಂತಹ ಪಾಪಿ ಅವನಿಗಿಂತ ಪಾಪಿ ಅಂತ ನೀನು ತಿಳಿದುಕೋ. ಆದರೆ ಇದರಿಂದ ನೀ ದಾಟಬಹುದಪ್ಪ. ಇಂತಹ ಪಾಪಿ ಆಗಿದ್ದರೂ ಕೂಡ ನೀನು ಈ ಎಲ್ಲ ಪಾಪಗಳಿಂದ ವಿದೂರನಾಗಬಹುದು. ಹೇಗೆ ಗೊತ್ತಾ? ಜ್ಞಾನವೆಂಬ ನೌಕೆಯಿಂದ, ಜ್ಞಾನವೆಂಬ ಹಡಗಿನಿಂದ, ಜ್ಞಾನವೆಂಬ ದೋಣಿಯಿಂದ ನೀನು ಸಂತರಿಷ್ಯಸಿ, ವೃಜಿನಂ ಸಂತರಿಷ್ಯಸಿ. ಈ ಒಂದು ವೃಜಿನವನ್ನ, ಪಾಪಗಳನ್ನು ನೀನು, ಸರ್ವಂ ವೃಜಿನಂ, ಎಲ್ಲಾ ಪಾಪವನ್ನು ನೀನು ಜ್ಞಾನವೆಂಬ ಹಡಗಿನಿಂದ ನೀನು ದಾಟಬಹುದು. ಅಂದ್ರೆ ಅಷ್ಟು ಮುಖ್ಯವಾದದ್ದು ಜ್ಞಾನ. ವಿಚಾರ ಮಾಡಿ. ಯಾವ ಜ್ಞಾನ? ಸುಮ್ಮನೆ ಲೌಕಿಕವಾದ ಜ್ಞಾನ ಅಲ್ಲ. ಮೊಟ್ಟ ಮೊದಲಿಗೆ ನಮ್ಮ ಆತ್ಮಜ್ಞಾನ ಬರಬೇಕು. ನಮ್ಮ ದೇಹದಲ್ಲಿ ಇರುವಂತಹ ಆತ್ಮಜ್ಞಾನ ಬರಬೇಕು. ತದನಂತರ ಪರಮಾತ್ಮ ಜ್ಞಾನ ಬರಲಿಕ್ಕೆ ಸಾಧ್ಯ. ಆತ್ಮಜ್ಞಾನವೇ ಇಲ್ಲದೆ ಹೋದರೆ ಪರಮಾತ್ಮ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಯೋಗ್ಯತೆ ಏನು, ನಾವು ಎಂಥವರು ಎನ್ನುವಂತಹ ಸ್ಪಷ್ಟವಾದ ಜ್ಞಾನ ಇತ್ತು ಅಂತಾದ್ರೆ ನಮಗೆ ಎಲ್ಲ ಕಾರ್ಯಗಳಲ್ಲೂ ಸಫಲತೆ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ಯಾಕೆ ನಾವು ವಿಫಲರಾಗ್ತೀವಿ ಅಂತಂದ್ರೆ, ಈ ಒಂದು ಕೆಲಸ ನನ್ನಿಂದ ಆಗುತ್ತೋ ಇಲ್ಲವೋ ಎನ್ನುವಂತಹ ಜ್ಞಾನ ನಮಗಿಲ್ಲ. ಅಬಂತ ಮಾಡಿಬಿಡೋಣ, ಯೋಗ್ಯತೆಯೇ ಇಲ್ಲ. ಸ್ವಲ್ಪ ದೂರಾಲೋಚನೆ ಮಾಡಬೇಕು. ಇದರಿಂದ ಲಾಭ ನಷ್ಟಗಳನ್ನು ನೋಡಬೇಕು. ಮತ್ತೊಬ್ಬರಿಗೂ ಕೂಡ ತೊಂದರೆ ಆಗಿರಬಾರದು. ಈ ರೀತಿ ಎಲ್ಲ ವಿಚಾರ ಮಾಡಿ ನಾವು ಸಮರ್ಥರೋ ಅಲ್ಲವೋ ಎನ್ನುವಂತಹ ಈ ಒಂದು ವಿಚಾರಧಾರೆ ಬರಬೇಕಾದ್ರೂ ಕೂಡ ಆತ್ಮಜ್ಞಾನ ಬೇಕು. ಇಂತಹ ಆತ್ಮಜ್ಞಾನದಿಂದಾಗಿ ಸರಿಯಾದ, ನಿರ್ದಿಷ್ಟವಾದ, ಸ್ಪಷ್ಟವಾದ, ನಿಸ್ಸಂಶಯವಾದ ಆತ್ಮಜ್ಞಾನ ಇದ್ದಾಗ ಪರಮಾತ್ಮ ಜ್ಞಾನ ಮುಖ್ಯ. ಅದರಿಂದಾಗಿ ನೀನು ಈ ಪಾಪಗಳಿಂದ, ಪರಮಾತ್ಮ ಜ್ಞಾನ ಬಂತು ಅಂದ್ರೆ ಏನು? ಎಲ್ಲ ಪಾಪಗಳನ್ನು ದಾಟಬಹುದು ಅಂತ. ಸರ್ವಂ ಜ್ಞಾನಪ್ಲವೇನೈವ, ಸರ್ವಂ ವೃಜಿನಂ ಜ್ಞಾನಪ್ಲವೇನೈವ ಸಂತರಿಷ್ಯಸಿ. ಸರ್ವಂ ವೃಜಿನಂ, ಎಲ್ಲಾ ಪಾಪಗಳನ್ನ ಜ್ಞಾನಪ್ಲವೇನೈವ, ಜ್ಞಾನವೆಂಬ ದೋಣಿಯಿಂದ ನೀನು ಸಂತರಿಷ್ಯಸಿ. ಬರೀ ತರಿಷ್ಯಸಿ ಅಲ್ಲ, ಸಂತರಿಷ್ಯಸಿ, ಆರಾಮಾಗಿ ದಾಟಬಹುದು. ಸಮ್ಯಕ್ ತರಿಷ್ಯಸಿ, ಸಂತರಿಷ್ಯಸಿ, ಆರಾಮಾಗಿ ದಾಟಬಹುದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಈ ಎರಡು ಶ್ಲೋಕಗಳಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಮುಂದೆ ಹೋಗೋಣ. ಆಚಾರ್ಯ, ಈ ಸರ್ತಿ ನೀವು ಇದು ಅನ್ವಯ ಮಾಡ್ತಾ ಇಲ್ವಾ, ಅಥವಾ ಬರೀ ಮದುವೆ ವಿಷಯನಲ್ಲ? ಏನೇನು ಈತಾಗ ನೀವು ಅನ್ವಯ ಮಾಡ್ತಾ ಇಲ್ವಾ? ಅಂದ್ರೆ ಹೋದ್ಸರನು ಅಂದ್ರೆ ಮೊದ್ಲಿಂದನೂ ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಸರಿ ಸರಿ, ಧನ್ಯವಾದ.
ಅನ್ವಯ ಬೇಕಂದ್ರೆ ಹೇಳ್ತೀನಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಚೆನ್ನಾಗಿರುತ್ತೆ, ಯಾಕೆಂದ್ರೆ ನಮ್ಗೆ ಸಂಸ್ಕೃತ ಬರಲ್ಲ, ಸ್ವಲ್ಪ ಜ್ಞಾನ ಬರ್ಬೋದು ಅಂತ. ನಮ್ಗೆ ಸರಿ ಇರೋ ಸರಿ ಸರಿ, ಸಂಸ್ಕೃತ ಅಂದ್ರೆ ಈಗೆಲ್ಲ ನೀವು ರಿವಿಷನ್ ಗೀತಾಯಿಂದಾನೆ ಅಲ್ಲ ಬರ್ಕೊಳ್ತೀರಾ ಎಲ್ಲರೂ? ರೆಕಾರ್ಡ್ ಆಗ್ತಾ ಇದಲ್ಲ. ಸರಿ ಸರಿ ಸರಿ, ಆಯ್ತು. ನೋಡಿ ಈಗ ಹಾಗಾದ್ರೆ ನಾನ್ ಬರ್ಕೊಂತಾನೆ ಇದ್ದೀನಿ ಆಚಾರ್ಯ, ಹೇಳಿದ್ರೆ ಬರ್ಕೊ. ಹಾ ಹಾ, ಅರುಣ ಅವರೇ ಸರಿ. ಈಗ ನೋಡಿ, ಯಜ್ಞಾತ್ವ 35ನೇ ಶ್ಲೋಕ ನೋಡಿ. ಯಜ್ಞಾತ್ವ ಯಾವುದನ್ನ ತಿಳಿಯುವುದರಿಂದ, ಯಾವುದನ್ನ ತಿಳಿಯುವುದರಿಂದ ಮೂವತ್ತೈದನೇ ಶ್ಲೋಕದ ಅನ್ವಯ. ಯಜ್ಞಾತ್ವ ಯಾವುದನ್ನ ತಿಳಿಯುವುದರಿಂದ ಪುನಃ ಏವಂ, ಪುನಃ ಏವಂ ಹಿಂದೆ ಹೇಳಿದ ರೀತಿಯಲ್ಲಿ, ಹಿಂದೆ ಹೇಳಿದ ರೀತಿಯಲ್ಲಿ ಹಿಂದೆ ಹೇಳಿದ ರೀತಿಯಲ್ಲಿ ಮೋಹಂ ನ ಯಾಸ್ಯಸಿ, ಮೋಹಂ ನ ಯಾಸ್ಯಸಿ, ಬಂಧು ವಿಷಯಕ ಮೋಹವನ್ನು ಹೊಂದುವುದಿಲ್ಲ, ಬಂಧು ವಿಷಯಕ ಮೋಹವನ್ನ ಹೊಂದುವುದಿಲ್ಲ. ಪಾಂಡವ ಎಲೈ ಅರ್ಜುನನೇ, ಪಾಂಡವ ಎಲೈ ಅರ್ಜುನನೇ, ಏನ ಯಾವ ಜ್ಞಾನದಿಂದ, ಏನ ಯಾವ ಜ್ಞಾನದಿಂದ ಏನ ಯಾವ ಜ್ಞಾನದಿಂದ ಅಥ ಅಥ ಮೋಹನಾಶವಾಗುವ ಕಾರಣದಿಂದಲೂ, ಮೋಹನಾಶವಾಗುವ ಕಾರಣದಿಂದಲೂ ಆತ್ಮನೀಮಯಿ, ಆತ್ಮನೀಮಯಿ ಎಲ್ಲರಲ್ಲಿ ಪ್ರೇರಕನಾಗಿರುವ ನನ್ನಲ್ಲಿ ಆಶ್ರಿತವಾಗಿ ವಿಚಾರ ಮಾಡಿ. ಎಲ್ಲರಲ್ಲೂ ಇದ್ದಾನೆ, ಎಲ್ಲರೂ ಅವನಲ್ಲಿ ಇದ್ದಾರೆ. ಇದೇ ಅಚಿಂತ್ಯದ್ಭುತ ಶಕ್ತಿ ಪರಮಾತ್ಮನದ್ದು. ನಾವು ಮನೆಯಲ್ಲಿದ್ದೇವೆ, ಮನೆ ನಮ್ಮಲ್ಲಿಲ್ಲ. ಪರಮಾತ್ಮ ಹಾಗಿಲ್ಲ. ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ಎಲ್ಲರೂ ಅವನಲ್ಲಿ ಇದ್ದೇವೆ. ಆತ್ಮನೀಮಯಿ ಎಲ್ಲರಲ್ಲಿ ಪ್ರೇರಕನಾಗಿರುವ ನನ್ನಲ್ಲಿ ಆಶ್ರಿತವಾಗಿ ಭೂತಾನಿ ಎಲ್ಲಾ ಜೀವಿಗಳು, ಭೂತಾನಿ ಅಶೇಷೇಣ ಅಂತ ಬರ್ಕೊಳ್ಳಿ. ಭೂತಾನಿ ಅಶೇಷೇಣ ಎಲ್ಲಾ ಜೀವಿಗಳು ದ್ರಕ್ಷಸಿ ಕಾಣುವಿ, ದ್ರಕ್ಷಸಿ ಕಾಣುವಿ. ಮುಂದಿನ ಶ್ಲೋಕದ್ದು ನೋಡಿ. ಇದು ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ.
ಏನ್ ಗೊತ್ತಾಗಿಲ್ಲ? ಏನಾದ್ರೂ ಹೇಳಬೇಕಾ? ಅಥವಾ ಯಾವ್ದಾದ್ರು ಶಬ್ದ ಬಿಟ್ಟು ಹೋಗಿದ್ರೆ ಕೇಳಿ. ಹಾ, ಮುಂದೆ ನೋಡಿ 36ನೇ ಶ್ಲೋಕದ ಅನ್ವಯ. ಸರ್ವೇಭ್ಯ ಪಾಪೇಭ್ಯ, ಸರ್ವೇಭ್ಯ ಪಾಪೇಭ್ಯ, ಎಲ್ಲಾ ಪಾಪಿಗಳಿಗಿಂತಲೂ, ಎಲ್ಲಾ ಪಾಪಿಗಳಿಗಿಂತಲೂ ಪಾಪಕೃತ್ತಮಃ ಅಪಿ ಛೇದಸಿ. ಪಾಪಕೃತ್ತಮಃ ಅಪಿ ಚೇತ್ ಅಸಿ, ಅಲ್ಲಿ ಪದಚ್ಛೇದ ಮಾಡ್ಕೊಳ್ಬೇಕು. ಪಾಪಕೃತ್ತಮಃ ಅಪಿ ಚೇತ್ ಅಸಿ, ಅತಿಶಯವಾಗಿ ಪಾಪವನ್ನು ಮಾಡಿರುವವನಾದರೂ, ಅತಿಶಯವಾಗಿ ಪಾಪವನ್ನು ಮಾಡಿರುವವನಾದರೂ ಸರ್ವಂ ವೃಜಿನಂ, ಸರ್ವಂ ವೃಜಿನಂ, ಎಲ್ಲಾ ಪಾಪವನ್ನು, ಸರ್ವಂ ವೃಜಿನಂ, ಎಲ್ಲಾ ಪಾಪವನ್ನು ಸರ್ವಂ ವೃಜಿನಂ, ಎಲ್ಲಾ ಪಾಪವನ್ನು ಜ್ಞಾನಪ್ಲವೇನೈವ, 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 ಜ್ಞಾನವೆಂಬ ಹಡಗಿನಿಂದ, ದೋಣಿಯಿಂದ ಅಂತ ಬರ್ಕೊಳ್ಳಿ. ಜ್ಞಾನವೆಂಬ ದೋಣಿಯಿಂದ ಜ್ಞಾನವೆಂಬ ದೋಣಿಯಿಂದ ಸಂತರಿಷ್ಯಸಿ, ಸಂತರಿಷ್ಯಸಿ, ದಾಟುವಿ, ಸಂತರಿಷ್ಯಸಿ, ದಾಟುವಿ ಅಂದ್ರೆ ಅರ್ಥ ಏನು? ಜ್ಞಾನವ ಇತ್ತು ಅಂತ ಆದ್ರೆ ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತನಾಗಬಹುದು ಅಂತ ಕೃಷ್ಣ ಪರಮಾತ್ಮನ ಒಂದು ಸಂದೇಶ. ಪ್ರಶ್ನೆ ಇದ್ರೆ ಕೇಳಿ. ಹೀಗಾದ್ರೆ ಓಕೆನಾ ಶ್ರೀಕಾಂತ್ ಅವರೇ? ಆಚಾರ್ಯ, ಈ 36ನೇದ್ರೊಳಗೆ ಮೊದಲಿಗೆ ಏನ್ ಹೇಳಿದ್ರಿ? ಮೊದಲಿಗೆ ಪಾಪಕೃತ್ತಂ ಅಪಿ ಛೇದಸಿ, ಅದಕ್ಕಿಂತ ಮುಂಚೆ ಸರ್ವೇಭ್ಯ ಪಾಪೇಭ್ಯ, ಸರ್ವೇಭ್ಯ ಪಾಪೇಭ್ಯ, ಸರಿಗಿದೆ ಎಲ್ಲ ಆಚಾರ್ಯ. ಪಾಪವನ್ನು ಅಂತನ? ಎಲ್ಲಾ ಪಾಪಿಗಳಿಗಿಂತಲೂ ಎಲ್ಲಾ ಪಾಪಿಗಳಿಗಿಂತಲೂ ಅಂತ ಅರ್ಥ. ಆಚಾರ್ಯ, ವೃಜಿನಂಗೆ ಪಾಪ ಅಂತ ಹೇಳಿದ್ರಿ ಅಲ್ವಾ? ಹೌದು, ವೃಜಿನಂ ಅಂದ್ರೆ ಪಾಪ. ದಾಟುವಿ, ಆಮೇಲೆ ಮುಕ್ತಿಗೊಳ್ಳುವಿ ಅಂತ ಹೇಳ್ತಾರೆ. ಮುಕ್ತಗೊಳ್ಳುವಿ ಅಂತ. ಜ್ಞಾನವೆಂಬ ಒಂದು ವಸ್ತು ಇತ್ತು ಅಂತ ಆದ್ರೆ ಎಲ್ಲ ಪಾಪಗಳಿಂದ ಮುಕ್ತನಾಗಬಹುದು ನೀನು ಅಂತ. ಇನ್ನೇನು ಯುದ್ಧ ಅಂತ ಮಾಡಬೇಡ, ನನ್ನ ಬಂಧುಗಳು ಅಂತ ಮಾಡಬೇಡ, ಯುದ್ಧವನ್ನ ಪಾಪ ಬರ್ತದೆ. ನನ್ಗೆ ಭೂಮಿ ಬೇಕು ಅಂತ ಮಾಡಬೇಡ, ಪರಮಾತ್ಮ ಪ್ರೀತನಾಗಲಿ, ನಾನು ಕ್ಷತ್ರಿಯ, ನನ್ನ ಇದು ಪರಮ ಧರ್ಮ, ನಾನು ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೇನೆ ಎನ್ನುವಂತ ಬುದ್ಧಿಯಿಂದ ಮಾಡು, ಈ ಒಂದು ಜ್ಞಾನದಿಂದ ಮಾಡು. ಅಲ್ಲೆಲ್ಲ ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮ ಇದ್ದ, ಎಲ್ಲ ಬ್ರಾಹ್ಮಣೋತ್ತಮ ಅನೇಕ ಜನ ಇದ್ದಾರೆ ಅಲ್ಲಿ. ಅವನನ್ನು ಕೊಂದ್ರೆ ಬ್ರಹ್ಮಹತ್ಯಾ ದೋಷ ಇಲ್ಲ.
ಪರಮಾತ್ಮ ಪ್ರೀತನಾಗಲಿ ಎನ್ನುವಂತಹ ಭಾವನೆ ಉಂಟಲ್ಲ, ಆ ಎಲ್ಲ ಪಾಪಗಳಿಂದ ನಿನ್ನ ದೂರ ಮಾಡುತ್ತೆ. ಅದು ಮುಖ್ಯ. ಜ್ಞಾನ ಯಾವುದು ಬೇಕಾದರೂ ಇರಬಹುದು. ಜ್ಞಾನ ಇದೆ, ನಂಗೆ ಭೂಮಿ ಬೇಕು, ನನಗೆ ಜಾಗ ಬೇಕು, ನಾವು ಆರಾಮಾಗಿರ್ಬೇಕು ಅನ್ನೋ ಜ್ಞಾನ ಇದೆ. ಸಜ್ಞಾನ ಆಗಿರಬೇಕು. ಇವೆಲ್ಲ ಕಾಮಜ್ಞಾನ. ನಿಷ್ಕಾಮ ಜ್ಞಾನ ಯಾವುದು? ಪರಮಾತ್ಮ ಪ್ರೀತನಾಗಲಿ, ಇದೇ ಒಂದು ಮಹತ್ತರವಾದ ಜ್ಞಾನ. ಈ ಒಂದು ಜ್ಞಾನದಿಂದ ಮಾಡಿದರೆ ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹಿಂದೆ ಮಾಡಿದ ಪಾಪಗಳು, ಮುಂದೆ ಬರುವಂತಹ ಪಾಪಗಳು ಎಲ್ಲವೂ ಕೂಡ ಜ್ಞಾನದಿಂದ ನಾಶವಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಧ್ವೇಷಾರ್ಪಣಮಸ್ತು.